ಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ದುರಂತ ಕೇಸ್ ಏನಿದೆ ಏಕಸದಸ್ಯ ತನಿಖಾ ಆಯೋಗದಿಂದ ಎನ್ಕ್ವೈರಿ ನಡೀತಾ ಇದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ಏಕಸದಸ್ಯ ಆಯೋಗ ಇಂಟೆಲಿಜೆನ್ಸ್ ವೈಫಲ್ಯ ಆಗಿರೋ ಬಗ್ಗೆ ಚರ್ಚೆ ಆಗಿದೆ. ವರದಿ ಬಂದ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಕ್ಯಾಬಿನೆಟ್ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದಂಥ ಅಹಿತಕರ ಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ, ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿದ್ದೀವಿ. ನಮ್ಮ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೇಲ್ ಕುನಾ, ಜಸ್ಟಿಸ್ ಮೈಕೇಲ್ ಕುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ. ನಿನ್ನೆ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನರಸಿಂಹಮೂರ್ತಿ, ಒಂದು ಕಡೆಗೆ ಪೊಲೀಸರನ್ನು ಬಲಿಪಶು ಮಾಡಿದ್ರು, ಇನ್ನೊಂದು ಕಡೆಗೆ ಈಗ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. ಈ ವಿಚಾರದಲ್ಲಿ ಈಗ ಅವರು ತನಿಖೆಯನ್ನು ಮಾಡಬೇಕು ಅಂತಾರೆ. ಇನ್ನೊಂದು ಕಡೆಗೆ ಮ್ಯಾಜಿಸ್ಟ್ರೇಟ್ ಲೆವೆಲ್ನಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ 15 ದಿನ ಟೈಮ್ ಕೊಟ್ಟಿದ್ದೀನಿ, ಅದರೊಳಗೆ ರಿಪೋರ್ಟ್ ಕೊಡಬೇಕು ಅಂತ ನಿನ್ನೆ ಬೇರೆ ಹೇಳ್ತಾರೆ. ಅಂದರೆ ಒಂಥರ ಫ್ರಸ್ಟ್ರೇಷನಿಗೆ ಸರ್ಕಾರ ಒಳಗಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ತಲೆನೇ ಓಡ್ತಾ ಇಲ್ವಾ ಸರ್ಕಾರಕ್ಕೆ? ಏನು ಕತೆ? ಒಂದೊಂದು ಸಲ ಒಂದೊಂದು ನಿರ್ಧಾರ ತಗೊಳ್ತಾರಲ್ಲ. ಅರುಣ್ಣ, ಬಹುತೇಕ ನಿಜ. ಇವತ್ತಿಂದ ಅಲ್ಲ, ನಿನ್ನೆಯಿಂದಲೂ ಕೂಡ ನಾವು ಸಾರಿ ಹೇಳ್ತಿದ್ದೀವಿ. ಪೊಲೀಸರು, ಅದರಲ್ಲೂ ಕಮಿಷನರ್ ಖುದ್ದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಅದರ ಜೊತೆಗೆ ಗೃಹ ಸಚಿವರಿಗೆ ಇಲ್ಲಿ ಈ ಒಂದು ಸಂಭ್ರಮಾಚರಣೆಯನ್ನು ನಡೆಸೋದು ಬೇಡ. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿರ್ಬೋದು ಅಥವಾ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿರ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಸೇರ್ತಾರೆ, ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ತಯಾರಿ ಇಲ್ಲ, ಪೂರ್ವ ತಯಾರಿ. ಅದ್ರ ಜೊತೆಗೆ ಅಲ್ಲಿನ ಸಾಮರ್ಥ್ಯ ಏನಿದೆ ಅದು ಮಿಗಿಲಾಗುತ್ತೆ ಇವ್ರು ಬರ್ತಕ್ಕಂತಹ ಜನ. ಮತ್ತೆ ಜನ ಇರುವಂಥವ್ರು ಈಗಾಗಲೇ ಯಾರು RCB ಫ್ಯಾನ್ಸ್ ಏನಿದ್ದಾರೆ, ಮುಂದಿನ ಭಾನುವಾರ ಈ ಸಂಭ್ರಮೋತ್ಸವವನ್ನು ಇಟ್ಕೊಳ್ಳಿ. ಅಷ್ಟರಲ್ಲಾಗಲೇ ಒಂದಷ್ಟು ಎಮೋಷನ್ ಏನಿರುತ್ತೆ ಇದು ಕಡಿಮೆ ಆಗಿರುತ್ತೆ, ಆಗ ಒಂದಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಬಹುದು ಅಂತೇಳಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟರು ಕೂಡ ಎಲ್ಲೋ ನಮಗೆ ಮೈಲೇಜ್ ಸಿಗುತ್ತೆ, ಒಂದಷ್ಟು ಪ್ರಚಾರ ಸಿಗುತ್ತೆ ಅನ್ನೋ ಮಟ್ಟಿಗೆ ಸರ್ಕಾರ ತಾನೇ ಮುಂದುವರೆದು ಈ ಒಂದು ಫಂಕ್ಷನ್ ಅನ್ನ ಮಾಡಿದೆ, ಒಂದು ಸಂಭ್ರಮೋತ್ಸವವನ್ನು ಮಾಡಿದೆ. ಅದರಲ್ಲಿ 11 ಮಂದಿ ಕಾಲ್ತುಳಿತಕ್ಕೆ ಒಳಗಾಗಿ ದುರ್ಮರಣವನ್ನ ಅಪ್ಪಿದ್ದಾರೆ. ಆದರೆ ಇದೀಗ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎನ್ನುವಂತೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಪೊಲೀಸ್ ಆಯುಕ್ತರೇ ಖುದ್ದು ಸಿಎಂಗೆ ಬ್ರೀಫ್ ಮಾಡಿದ್ದಾರೆ. ಈ ರೀತಿಯಾಗಿ ಇರುತ್ತೆ ಸರ್, ಬೇಡ ಅಂತ ಹೇಳಿದ್ರು ಕೂಡ ಇದೀಗ ಕಮಿಷನರ್ ದಯಾನಂದ್ ಅವರನ್ನ ತಲೆದಂಡ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಇರ್ಬೋದು, ಮತ್ತೆ ಕೇಂದ್ರ ವಿಭಾಗದ DCP ಶೇಖರ್ ತೆಕ್ಕಣ್ಣನವರ್, ಹಾಗೆ ಕಬ್ಬನ್ ಪಾರ್ಕ್ ಸಬ್ ಡಿವಿಷನ್ ACP ಬಾಲಕೃಷ್ಣ, ಹಾಗೆ ಕಬ್ಬನ್ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್, ಈ 5ರನ್ನ ಸಸ್ಪೆಂಡ್ ಮಾಡುವ ಕೆಲಸವನ್ನ ಮಾಡಿದೆ. ಎಲ್ಲೋ ಒಂದ್ ಕಡೆ ಹೈಕೋರ್ಟ್ನಲ್ಲಿ ಈಗ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದೆ. ಅಲ್ಲಿ ಸರ್ಕಾರ ಮುಖಭಂಗವನ್ನ ತಪ್ಪಿಸ್ಕೊಳ್ಳೋದಕ್ಕೆ, ಈವರೆಗಿನ ತನಿಖಾ ಬೆಳವಣಿಗೆಯನ್ನು ತೋರಿಸೋದಕ್ಕೆ, ಮುಂದೆ ಏನಾದರೂ ಹೈಕೋರ್ಟ್ ಇನ್ ಕೇಸ್ ಏನಾದರೂ CBIಗೆ ರೆಫರ್ ಏನಾದ್ರು ಮಾಡಿಬಿಟ್ರೆ ಸರ್ಕಾರದ ಬುಡಕ್ಕೆ ಬರುತ್ತೆ ಅನ್ನೋ ಮಟ್ಟಿಗೆ ಸರ್ಕಾರ ಏನಾದರೂ ಯೋಚನೆ ಮಾಡ್ತೋ ಏನೋ ಗೊತ್ತಿಲ್ಲ. ಆದರೆ ಸರ್ಕಾರ ಮಾಡಿದಂತಹ ತಪ್ಪಿಗೆ ಅಧಿಕಾರಿಗಳನ್ನ ತಲೆದಂಡ ತೆಗೆದುಕೊಂಡಿರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.